ಸ್ನೇಹಿತರೆ, ಹಾಗಾಗಿ ಕೆಲವರು ಬದುಕಿದ್ರು ಸತ್ತಂತೆ, ಇನ್ನು ಕೆಲವರು ಸತ್ತು ಬದುಕಿರ್ತಾರೆ. ಅದು ಯಾವ ರೀತಿ ಅಂತಂದರೆ, ತಾವು ನೋಡಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ವೀರ ಮದಕರಿ ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸಮಾಜ ಒಂದು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಅವರು ಇಂದಿಗೂ ಕೂಡ ಅವರನ್ನ ಹೆಸರನ್ನ ಜ್ಞಾಪಿಸ್ಕೊತಾರೆ. ಅವರ ಕೊಟ್ಟಂತಹ ಆದರ್ಶಗಳು, ತತ್ವಗಳು, ಸಿದ್ಧಾಂತಗಳು ಇಂದಿಗೂ ಕೂಡ ಪ್ರತಿಯೊಬ್ಬರ ಒಂದು ಮನಸ್ಸಲ್ಲಿದೆ. ಮತ್ತು ಅದೇ ರೀತಿ ಕೆಲವರು ನಡ್ಕೋತಾರೆ, ಕೆಲವರು ನಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಅಣ್ಣವರು ಯಾವತ್ತೂ ಕೂಡ ಅಜರಾಮರ, ಅವ್ರು ಯಾವತ್ತೂ ಚೆನ್ನಾಗಿರ್ತಾರೆ. ನಮ್ಮ ಈ ಒಂದು ದೈಹಿಕವಾಗಿ ನಮ್ಮನ್ನು ಆಗಲಿರ್ಬೋದು, ಆದರೆ ಮಾನಸಿಕವಾಗಿ ನಮ್ಮನ್ನು ಯಾವತ್ತೂ ಕೂಡ ಆಗಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಂಥ ಒಂದು ದೊಡ್ಡ ಕಾನನದಲ್ಲಿ, ಕಾಡಿನಲ್ಲಿ 108 ದಿನಗಳ ಕಾಲ ವನವಾಸ ಪಟ್ಟು ಅವರು ಕಾಡಿನಿಂದ ನಾಡಿಗೆ ಬರ್ತಾರೆ. ನಿಜಲ್ಲೂ ಕೂಡ ಭಾಳ ಮನ ಕಲಕುವಂತಹ ಒಂದು ಸನ್ನಿವೇಶ ಸ್ನೇಹಿತರೆ. ವೀರಪ್ಪನ ಬೇಡಿಕೆ ಏನಿತ್ತು, ಆ ಬೇಡಿಕೆಗಳನ್ನು ಅಣ್ಣವ್ರ ಮುಖಾಂತರ ತೀರಿಸ್ಕೋಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ದ. ಅವನ ಬೇಡಿಕೆ ಇದ್ದದ್ದು ಕೆಲವೊಂದು ಪಾಯಿಂಟ್ಗಳು ಹೇಳ್ತೀನಿ ಸ್ನೇಹಿತರೆ. ಕಾವೇರಿ ನೀರನ್ನು ಇದು ತಮಿಳ್ನಾಡು ಬಿಡಬೇಕು, ಮತ್ತು ತಿರುವಳ್ಳೂರು ಸ್ಟ್ಯಾಚ್ಯೂನ ತಮಿಳ್ನಾಡು ಮಾಡಬೇಕು, ಮತ್ತು ಅದೆಷ್ಟೋ 250 ಕೋಟಿನ ದುಡ್ಡು ಕೊಡಬೇಕು, ಮತ್ತು ಇನ್ನೂ ಅನೇಕ ಒಂದು ಬೇಡಿಕೆಗಳನ್ನ ಇಟ್ಟಿರ್ತಾನೆ. ಆದರೆ ಆ ಬೇಡಿಕೆಗಳನ್ನೆಲ್ಲ ಸರ್ಕಾರ ಈಡೇರ್ಸೋಕ್ಕಾಗಲ್ಲ. ಆಗ ಎಸ್ ಎಂ ಕೃಷ್ಣವರು ಬಹಳಷ್ಟು ಕಷ್ಟಪಟ್ಟು, ಆಗ ಸಂಗ್ರಾಮ್ ಸಿಂಗ್ರವರು ಮತ್ತು ಎಸ್ ಎಂ ಕೃಷ್ಣರವರು ಮತ್ತು ಡಾಕ್ಟರ್ ಭಾನೂರವರು ಇವರೆಲ್ಲ ಒಂದು ಟೀಮನ್ನು ಮಾಡಿಕೊಂಡು ಆ ಒಂದು ಅಣ್ಣವ್ರನ್ನ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅಣ್ಣವರು ಇಲ್ಲಿ ನೆಲಕ್ಕೆ ಪಾದ ಸ್ಪರ್ಶ ಮಾಡಿದ ತಕ್ಷಣ ಭಾಳ ಧನ್ಯತಾ ಭಾವದಿಂದ ಎಲ್ಲರೂ ಕೂಡ, ಆಗ ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತು ರಾಘಣ್ಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಧನ್ಯತಾ ಭಾವನ ಸೂಚಿಸಬೇಕು ಅಂತ ಧನ್ಯ ಮಿಲನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ನೋಡಿ, ಹಾಗಾಗಿ ಕೆಟ್ಟದ್ದನ್ನು ಮಾಡೋರಿಗೆ ಕೆಟ್ಟದೇ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ STFನವರು ವೀರಪ್ಪನನ್ನು ಸಾಯಿಸಿದ್ರು ಸ್ನೇಹಿತರೆ. ಅದೇ ರಾತ್ರಿ ಆದರೆ ಅವ್ರ ಕಣ್ಣು ಮಂಜು ವೀರಪ್ಪನಿಗೆ. ಇದೇ ಒಂದು ಚಾನ್ಸ್ ಅಂದ್ಬಿಟ್ಟು STF ಮುಖ್ಯ ಚೀಫ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು, ತಮಿಳ್ನಾಡರ ವಿಜಯ್ ಕುಮಾರ್ ಅವರು ಒಂದು ಆಪ್ರೇಷನ್ನ ಒಂದು ಮಾಡ್ತಾರೆ. ಆಪ್ರೇಷನ್ ಅಂತಂದರೆ ಅಲ್ಲಿಂದ ಒಂದು ಆ್ಯಂಬುಲೆನ್ಸಲ್ಲಿ ಬರುತ್ತೆ. ಆ್ಯಂಬುಲೆನ್ಸಿಂದ ಎಲ್ಲ ಅಲರ್ಟ್ ಆಗಿರ್ತಾರೆ. ಲಾಸ್ಟಲ್ಲಿ ಗುಂಡಿನ ಸುರಿಮಳೆ ಆಗುತ್ತೆ. ಗುಂಡಿನ ಸುರಿಮಳೆ ಆದಂತಹ ಸಂದರ್ಭದಲ್ಲಿ ಅವರು ಒಳಗಡೆ ಇರ್ತಕ್ಕಂಥವರು ಎಲ್ಲರೂ ಕೂಡ ಔಟ್ ಆಗ್ತಾರೆ. ಯಾರು ಸೈತಿಕುಳಿ ಗೋವಿಂದ ಮತ್ತು ಇನ್ನೂ ಅನೇಕ ಒಂದು 5-6 ಸೀಟು ಅಲ್ಲಿ ಮೃತಪಡ್ತಾರೆ. ಹಾಗೆ ಅವರ ಒಂದು ಲಾಸ್ಟಲ್ಲೇ ವೀರಪ್ಪನ ಒಂದು ವಿಕಾರ ಏನಪ್ಪ ಅಂತಂದರೆ, ಈ ರೀತಿ ಇದ್ದಂತಹ ಮೀಸನ ಬೋಳಿಸಿರ್ತಾರೆ. ಅದು ಪ್ರಶ್ನೆ, ಕಣ್ಣು ಆಪ್ರೇಷನ್ ಮಾಡಬೇಕಷ್ಟೇ ಅವನ ಪ್ಲ್ಯಾನ್ ಇದ್ದು ಶ್ರೀಲಂಕಾಕ್ಕೆ ಹೋಗಬೇಕು ಅಂತ. ಹಾಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ವೀಕ್ನೆಸ್ಸನ್ನು ಇಟ್ಕೊಂಡು STFನವರು ಅವ್ರನ್ನ ಒಂದು ಆ್ಯಂಬುಲೆನ್ಸ್ ಮುಖಾಂತರ ಸರಿಯಾದ ಟಾರ್ಗೆಟಲ್ಲಿ ಆ ಆ್ಯಂಬುಲೆನ್ಸ್ ಓಡಿಸ್ತಕ್ಕಂತಹ ಚಾಲಕ ಅವರು ಕೂಡ ಪೊಲೀಸ್ನವರೇ. ಹಾಗಾಗಿ ಆ ಆ್ಯಂಬುಲೆನ್ಸಿಂದ ಆ ಪೊಲೀಸ್ ಒಂದು 5 ಸೆಕೆಂಡ್ ಕೆಳಗೆ ಇಳಿದ ತಕ್ಷಣ ಗುಂಡಿನ ಸುರಿಮಳೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವೀರಪ್ಪನ ಅಧ್ಯಾಯ ಅವತ್ತಿಗೆ ಮುಗಿಯುತ್ತೆ. ಹಾಗಾಗಿ ನಿಜವಾಗಲೂ ಅಣ್ಣವರು ಈ ಒಂದು ಘಟನೆಯನ್ನು ಚೇತರಿಸ್ಕೊಳ್ಳೋಕ್ಕೆ ನೋಡಿ, ವೀರಪ್ಪನ ಸತ್ತಾಗೂ ಕೂಡ ಅಣ್ಣವರು ಒಂದೇ ಮಾತಾಡಿದ್ದು, ಪಾಪ ಅವರು ಒಂದು ಜೀವಿ ಅಲ್ವೇ, ಸಾವು ಈ ರೀತಿ ಆಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಕೂಡ ಒಳ್ಳೆ ರೀತಿ ಇರಬೇಕು, ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಲ್ವಾ. ಅದು ಒಂದು ಜೀವಿ, ಅದು ಒಂದು ಪ್ರಾಣಿ, ಯಾವತ್ತೂ ಕೂಡ ಈ ಥರ ಆಗಬಾರ್ದಾಗಿತ್ತು, ಘಟನೆ ಆಗೋಯ್ತು ಅಲ್ವರಾ ಅಂತ ಪಾಪ ಹೇಳ್ತಾರೆ. ನಿಜವಾಗ್ಲೂ ಆ ಒಂದು ಮುಗ್ಧ ಸ್ವಭಾವ, ಆ ಒಂದು ಮುಗ್ಧತೆ ನಮ್ಮನ್ನೆಲ್ಲ ಕೂಡ ಆವರಿಸಿದೆ ಸ್ನೇಹಿತರೆ. ಅದಕ್ಕಾಗಿ ಕನ್ನಡಕ್ಕೊಬ್ಬನೇ ರಾಜಕುಮಾರ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹಾಗಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ಒಂದು ಕರಾಳ ದಿನವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಹಾಗಾಗಿ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.